ನಮಸ್ಕಾರ, ನಾನು ನಿಮ್ಮ ಶ್ವೇತಾ. ಇವತ್ತಿನ ಟಾಪಿಕ್ ಬಂದು LCMನ ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಸರಿನಾ? ಮೊದಲಿಗೆ ಬಂದು ಫಸ್ಟ್ ನಾವು LCM ಏನು ಅಂತ ತಿಳ್ಕೊಳ್ಳೋಣ. LCM ಅಂದರೆ ದ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಕರೀತಾರೆ. ಇದನ್ನು ನಾವು ಸ್ಕೂಲ್ ಮೇಲೆ ಕಲಿತಿರೋದು ಹೇಗೆ ಅಂತಂದರೆ ಎರಡು ಮೆಥಡಲ್ಲಿ ಕಲಿಬೋದು. ಒಂದು ಯಾವುದಪ್ಪ ಅಂದರೆ ಗುಣಾಕಾರ ವಿಧಾನದಿಂದ, ಅಂದರೆ ಆ ಸಂಖ್ಯೆ ಅಂತ ಯಾವ್ದು ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಯ ಗುಣಾಕಾರಗಳನ್ನು ಬರಿತಾ ಹೋಗೋದು. ಇವಾಗ 4 ಮಗ್ಗಿ ಕೊಟ್ಟಿದ್ದಾರೆ ಅಂದರೆ 4 4 4 2 8 4 3 12 4 4 16 ಈ ಥರ ಆ ಟೇಬಲ್ನ ಬರಿತಾ ಹೋಗೋದು. ಸೊ ಇವಾಗ ಅದೇ ಅಪವರ್ತನ ವಿಧಾನ ಅಂದರೆ ಏನು ಅಂದರೆ ಆ ಟೇಬಲ್ ಅಂದರೆ ಆ ಮಗ್ಗಿ, ಇವಾಗ 6 ಮಗ್ಗಿ ಇದೆ ಅಂದ್ಕೊಳ್ಳಿ. 6 ಮಗ್ಗಿ ಯಾವ್ಯಾವ ಮಗ್ಗಿಲಿ ಬರುತ್ತೆ. ಇವಾಗ 1 6 6 ಬರುತ್ತೆ, 2 3 ಬರುತ್ತೆ, 3 2 ಬರುತ್ತೆ, ಸೊ 6 1 ಬರುತ್ತೆ. ಸೊ ಅದೇ ಥರ ಅಪವರ್ತನಗಳನ್ನ ಬರಿತಾ ಹೋಗೋದು. ಅಂದರೆ ಯಾವ ಟೇಬಲಲ್ಲಿ ಬರುತ್ತೆ, ಯಾವ ಮಗ್ಗಿಗಳಲ್ಲೆಲ್ಲ ಬರುತ್ತೆ ಅದನ್ನು ಬರ್ಕೊಂಡು ಹೋಗೋದನ್ನು ಅಪವರ್ತನ ವಿಧಾನ ಅಂತ ಕರಿತೀವಿ. ಇವಾಗ ಇಲ್ಲೊಂದು ಎಕ್ಸಾಂಪಲ್ ಮೂಲಕ ಮಾಡಿದ್ದೀವಿ, ಓಕೆನಾ? ಇವಾಗ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, 6 ಮತ್ತು 14ರ LCM ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ಇಲ್ಲಿ ಮಾಡಿರೋದು ಯಾವ್ದು ಮೆಥಡಪ್ಪ ಅಂತಂದರೆ ಗುಣಾಕಾರಗಳನ್ನು ಬರಿತಾ ಹೋಗಿ ಮಾಡಿದ್ದೀವಿ. ಸೊ ಇವಾಗ 6 ಮಗ್ಗಿ ಬರೆದಿದ್ದೀವಿ, 6 1 6 6 2 12 6 3 18 ಹೀಗೆ ಬರ್ಕೊಂಡು 42 ತನಕ ಬರೆದಿದ್ದೀವಿ. ಸೊ ಅದೇ ಥರ 14 ಮಗ್ಗಿನೂ ಬರೆದಿದ್ದೀವಿ. ಸೊ ಇವಾಗ ಇದು ಏನು LCM ಕಂಡುಹಿಡಿಯೋದು ಅಂತಂದರೆ ಯಾವ ಮಗ್ಗಿ ಸೇಮ್ ಎಲ್ಲಿದೆ ನೋಡಿ, 42 ಇದೆ, ಇಲ್ಲೂ 42 ಇದೆ. ಸೊ ಎರಡರಲ್ಲೂ ಇರೋದ್ರಿಂದ ಇದೇ LCM 42 ಅಂತ ಬರೆದಿದ್ದೀನಿ, ಸರಿನಾ? ಇವಾಗ ಇಲ್ಲಿ ನಾನು LCM ಯಾವ ರೀತಿ ಕಂಡುಹಿಡಿತೀನಿ ಅಂತ ನಿಮ್ಗೆ ಹೊಸ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ಅಪವರ್ತನ ವಿಧಾನವೂ ಅಲ್ಲ, ಗುಣಾಕಾರ ವಿಧಾನವೂ ಅಲ್ಲ. ಸೊ ಇದನ್ನು ನಿಮಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸರಿನಾ? ಇಲ್ಲಿ ಫಸ್ಟ್ ಲೆಕ್ಕ ತೊಗೊಂಡಿದ್ದೀನಿ 72 96 ಅಂತ. ಸೊ ಇವಾಗ 72 96 ಏನು ಮಾಡಬೇಕು, ಇವೆರಡರಲ್ಲಿ ಯಾವ್ದು ಕಾಮನ್ ಇದೆ ಅದನ್ನು ಸೈಡಿಗೆ ತಕ್ಕೋಬೇಕು. ಸೊ ಇವಾಗ 12ರಲ್ಲಿ 72 ಬರುತ್ತೆ, 96 ಬರುತ್ತೆ, ಸರಿನಾ? 12 6 72 ಬರುತ್ತೆ. ಸೊ 12 ಇಲ್ಲಿ 6 ಬರ್ಕೋತಾ ಇದ್ದೀನಿ. ಸೊ ಇವಾಗ 12 8 96. ಸೊ 8 ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಬರ್ಕೋತಾ ಇದ್ದೀನಿ. ಇವಾಗ ಇದರಲ್ಲಿ ಟೇಬಲಲ್ಲಿ 12 ಬರಬೇಕು. ಸೊ 8 ಏನು ಮಾಡಬೇಕು, 8 3 24, ಸರಿನಾ? 8 3 24 ಬರುತ್ತೆ. 24 6 ಟೇಬಲಲ್ಲಿ ಬರುತ್ತಾ ಅಂತ ನೋಡಬೇಕು. ಸೊ ಇವಾಗ 6 1 6 6 12 6 3 18 6 4 24. ಸೊ ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಇಲ್ಲೇನು 12 8 24. ಸೊ ಇದ್ರದ್ದು ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ ಅದೇ LCM ಇರುತ್ತೆ. ಸೊ ಆನ್ಸರ್ 12 × 24 ಏನಾಗುತ್ತೆ, 288. 288 ಏನಿದೆ, 72 ಮತ್ತು 96ರ LCM ಆಯಿತು. ಸೊ ಅದೇ ಥರ ಇನ್ನೂ ಒಂದು ಮಾಡೋಣ, ನಿಮ್ಗೆ ಈಸಿಯಾಗಿ ಗೊತ್ತಾಗೋ ಥರ. ಇವಾಗ ಇಲ್ಲಿ ನೆಕ್ಸ್ಟ್ ಲೆಕ್ಕ ಏನಿದೆ, 5 10 25 50. ಸೊ ಇವಾಗ ಇದು ಕಂಡುಹಿಡಿಯೋದು ಈಸಿ ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ, ಈ ಯಾವ್ದು ಹೈಯೆಸ್ಟ್ ಡಿಜಿಟ್ ಇದೆ ಅದನ್ನು ನಾವು ನೋಟ್ ಮಾಡ್ಕೋಬೇಕು. ಹೈಯೆಸ್ಟ್ ಡಿಜಿಟ್ ಯಾವುದಿದೆ, 50, ಸರಿನಾ? ಹೈಯೆಸ್ಟ್ ಡಿಜಿಟ್ 50. ಸೊ 50 ಇಲ್ಲಿ ಬರ್ಕೊಳ್ಳೋಣ. ಸೊ 5ರಿಂದ ಡಿವೈಡ್ ಆಗುತ್ತಾ ನೋಡಬೇಕು. 5ರಿಂದ ಡಿವೈಡ್ ಆಗುತ್ತಾ, ಸೊ 5 ಕ್ಯಾನ್ಸಲ್ ಮಾಡಿ. 10ರಿಂದ ಡಿವೈಡ್ ಆಗುತ್ತಾ, 10 5 50. ಸೊ 10 ಕ್ಯಾನ್ಸಲ್ ಮಾಡಿ. ಈಗ 25 ಮಗ್ಗಿ ಓದಬೇಕು. 25 2 50. ಸೊ 25ನೂ ಕ್ಯಾನ್ಸಲ್ ಮಾಡಿ. ಉಳಿದಿದ್ದೇನು 50. ಸೊ LCM ಏನು ಬಂತು, 50. ಇದು ಈಸಿ ಅನಿಸ್ತಾ ಇದೆಯಾ? ಸರಿ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 3ನೇ ಲೆಕ್ಕ ನೋಡಿ. ಇವಾಗ 3 9 12 18 ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಯಾವ್ದು ದೊಡ್ಡದಿದೆ, 18, ಸರಿನಾ? 18 ಇಲ್ಲಿ ಬರ್ಕೊಳ್ಳಿ. ಇವಾಗ 3 ಮಗ್ಗಿ ಓದಬೇಕು, 18 ಬರುತ್ತಾ, 3 6 18. ಸೊ 3 ಕ್ಯಾನ್ಸಲ್ ಮಾಡಿ. 9 ಮಗ್ಗಿ ಓದಿ, 9 2 18. ಸೊ 9 ಕ್ಯಾನ್ಸಲ್ ಮಾಡಿ. 12ರಲ್ಲಿ 18 ಬರಲ್ಲ. ಸೊ ಏನು ಮಾಡಬೇಕು, ಇದನ್ನು 2ರಿಂದ ಗುಣಿಸ್ಬೇಕು. 18 2 36. 36 12 ಟೇಬಲಲ್ಲಿ ಬರುತ್ತಾ ನೋಡ್ಬೇಕು. ಇವಾಗ 12 3 36 ಹೋಗುತ್ತೆ. ಸೊ ಇದನ್ನು ಕ್ಯಾನ್ಸಲ್. ಇವಾಗ LCM ಏನು ಬಂತು, 36 LCM ಆಗಿರುತ್ತೆ. ನೆಕ್ಸ್ಟ್ ಇವಾಗ 4ನೇ ಲೆಕ್ಕ ನೋಡೋಣ. 48 56 72. ಸೊ ಇವಾಗ ನಾವು ಫಸ್ಟ್ ಲೆಕ್ಕ ಮಾಡಿದ್ವಲ್ಲ ಆ ಥರ ಇದರಲ್ಲಿ ಕಾಮನ್ನ ತೆಗಿಬೇಕು, ಯಾಕಂದ್ರೆ ದೊಡ್ಡ ದೊಡ್ಡ ಸಂಖ್ಯೆಗಳಿದ್ದಾವೆ. ಸೊ
ಸೊ ಈಸಿಯಾಗಿ ನಮಗೆ ಗೊತ್ತಾಗಬೇಕು ಅಂದರೆ ಕಾಮನ್ ಇರೋಂಥ ಸಂಖ್ಯೆಗಳೆಲ್ಲ ತೊಗೋಬೇಕು. ಸೊ ಇವಾಗ ಕಾಮನ್ ಏನು ಬರುತ್ತೆ ಇದರಲ್ಲಿ? 8 ಟೇಬಲಲ್ಲಿ ಎಲ್ಲ ಬರುತ್ತೆ. ಸೊ ಕಾಮನ್ 8 ತೆಗಿತಾ ಇದ್ದೀನಿ. 8 6 48, 8 7 56, 8 9 72. ಸರಿನಾ? ಸೊ ಇವಾಗ 8 ಕಾಮನ್ ಇದೆ. ಇದರಲ್ಲಿ ಹೈಯೆಸ್ಟ್ ಡಿಜಿಟ್ ಯಾವುದು? 9. ಸರಿ, ಏನು ಮಾಡಬೇಕು ಇವಾಗ? 6 ಮತ್ತು 7 ಹೋಗಲ್ಲ. ಸೊ 9 ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ 2 ಮಾಡಬೇಕು. 9 ಇಂಟು 2 ಮಾಡಿ. 9 ಇಂಟು 2 18 ಆಯಿತು. ಸರಿನಾ? 18 ಈಗ 6 ಟೇಬಲಲ್ಲಿ ಬರುತ್ತಾ ನೋಡಬೇಕು. ಇವಾಗ 6 3 18. ಸೊ ಇದನ್ನು ಕ್ಯಾನ್ಸಲ್ ಮಾಡಬೇಕು. 7 ಅನ್ನೋದೇನು? ಪ್ರೈಮ್ ನಂಬರ್ ಇದೆ, ಅಂದರೆ ಭಾಗಲಬ್ಧ ಸಂಖ್ಯೆ. ಸೊ ಅದಕ್ಕೇನು ಮಾಡಬೇಕು? 18 ಇಂಟು 7 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? 126. ಇವಾಗ ಇಲ್ಲಿ 8 ಮಲ್ಟಿಪ್ಲಿಕೇಶನಲ್ಲಿ ಇದೆಯಲ್ವಾ? 126 ಇಂಟು 8. ಸೊ ಆನ್ಸರ್ ಏನು ಬರುತ್ತೆ? 1008 ಆನ್ಸರ್. ಸರಿನಾ? ಇದೇ ನಮ್ಮದು LCM. ನೆಕ್ಸ್ಟ್ ಲೆಕ್ಕ. ಇದು ಬಂದು ವರ್ಡ್ ಪ್ರಾಬ್ಲಮ್ ಇದೆ. ಸೊ ಆಲ್ರೆಡಿ ನಾನು ಗುಣಾಕಾರ ವಿಧಾನದಿಂದ ಬರೆದಿದ್ದೀನಿ. ಸೊ ಇವಾಗ ನಾವು ವೇದಿಕ್ ಮೆಥಡ್ ಯೂಸ್ ಮಾಡಿಕೊಂಡು ಮಾಡೋಣ. ಸರಿನಾ? ಇವಾಗ ಒಂದು ಉದ್ಯಾನವನದಲ್ಲಿ 2 ವಿಭಿನ್ನ ಬೆಳಕಿನ ದೀಪಗಳಿವೆ. ಒಂದು ದೀಪ 12 ನಿಮಿಷಗಳಿಗೊಮ್ಮೆ ಬೆಳಗುತ್ತದೆ, ಇನ್ನೊಂದು ದೀಪ 15 ನಿಮಿಷಗಳಿಗೊಮ್ಮೆ ಬೆಳಗುತ್ತದೆ. ಎರಡೂ ದೀಪಗಳು ಸಂಜೆ 6 ಗಂಟೆಗೆ ಬೆಳಗಿದರೆ ಅವು ಮತ್ತೆ ಒಂದೇ ಸಮಯದಲ್ಲಿ ಎಷ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ಏನು ಬರ್ಕೋಬೇಕು? 12 15. ಸೊ ಏನು ಮಾಡಬೇಕು? ಇವಾಗ ಇದರಲ್ಲಿ ಕಾಮನ್ ತೆಗೆದುಬಿಡೋಣ. ಕಾಮನ್ ತೆಗೆದ್ರಾಗ ಎಷ್ಟು ಬಂತು? 3 ತೆಗೆದ್ರೆ ಕಾಮನ್ ಬರುತ್ತೆ. ಸೊ 3 4 12, 3 5 15. ಸರಿನಾ? ಸೊ ಇವಾಗ ಎಲ್ಲ ಏನಿದೆ? 5 ಪ್ರೈಮ್ ನಂಬರ್ ಇದೆ. ಸೊ ಅದು ಒಂದೇ ನಂಬರ್. ಸೊ ಇವಾಗ ಏನು 3 ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿ ಇಡಿ. 3 4 12, 12 5 60. ಅಂದರೆ 60 ನಿಮಿಷಗಳ ನಂತರ. 60 ನಿಮಿಷ ಅಂದರೆ 1 ಗಂಟೆ. ನೆಕ್ಸ್ಟ್ ಇವಾಗ 6 ಗಂಟೆಗೆ ಹೊಡ್ಕೊಂಡಿದೆ ಅಂತಂದರೆ 1 ಗಂಟೆ ಆದಮೇಲೆ ಎಷ್ಟಾಗುತ್ತೆ? 7 ಗಂಟೆ. ಸೊ ಸರಿಯಾದ ಆನ್ಸರ್ ಏನು? 7 ಗಂಟೆ. ಈಸಿ ಅನಿಸ್ತಾ ಇದೆಯಾ? ಓಕೆ, ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ. 24, 36, 42 ಇದನ್ನು ನೀವು 3 ವಿಧಾನ ಬಳಸ್ಕೊಂಡು ಮಾಡಬೇಕು. ಆನ್ಸರ್ ಯಾವ್ದು ಈಸಿ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.